ಮೇಜರ್ ಏನಂದರೆ ಇಲ್ಲಿ ಫಾರ್ಮಾಸ್ಯೂಟಿಕಲ್ ಒಂದು ಯಾವುದಾದ್ರು ಒಂದು ಪ್ರಾಡಕ್ಟ್ ಮಾರ್ಕೆಟ್ಗೆ ಒಂದು ಕಫ್ ಸಿರಪ್ ಆಗಲಿ ಅಥವಾ ಕೋಲ್ಡ್ ಸಿರಪ್ ಆಗಲಿ ಮಾರ್ಕೆಟ್ ಬರಬೇಕಂದ್ರೆ ಫಸ್ಟು ಕ್ವಾಲಿಟಿ ಅಂದರೆ NSQ ಅಂತ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆಯಾ ಅಥವಾ ಅದು ಪಾಸ್ ಆಗಿದೆಯಾ ಟೆಸ್ಟ್ ಅಂತ ಇಲ್ಲವೇ ಇಲ್ಲ. ಏನಂದರೆ ಒಂದಿಷ್ಟು ಬೇಸಿಕ್ಸನ್ನು ಒಂದಿಷ್ಟು ಸ್ಯಾಂಪಲ್ಸನ್ನು ತಂದು ಚೆಕ್ ಮಾಡ್ತಾರೆ. ಒಂದು ಲಕ್ಷ ಔಷಧಿಗಳನ್ನು ಪ್ರೊಡಕ್ಷನ್ ಮಾಡಿದರೆ ಅದರಲ್ಲಿ ಒಂದಿಷ್ಟು ತಂದು ಚೆಕ್ ಮಾಡಿ ಸರ್ಟಿಫಿಕೇಷನ್ ಕೊಟ್ಟ ಮೇಲೆ ತಿರ್ಗಾ ಹೊಳ್ಳಿ ಅದು ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಮತ್ತೆ ಮಾರ್ಕೆಟ್ ಬಿಡುವಾಗ ಪದೇ ಬ್ಯಾಚ್ ವೈಸು ಮ್ಯಾನುಫ್ಯಾಕ್ಚರ್ ವೈಸ್ ಬಿಡುವಾಗ ಅದನ್ನು ಚೆಕ್ಕೇ ಮಾಡೋದಿಲ್ಲ ಅಂತ ನನಗೆ ಹೇಳ್ತಾರಂಥದ್ದು. ಅದು ಇದಿಲ್ಲ. ಮತ್ತು ಇನ್ನೊಂದು ಯಾವುದಾದ್ರೂ ಮೆಡಿಸಿನ್ಸ್ನ ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ಜನಕ್ಕೆ ಸಪ್ಲೈ ಮಾಡೋದಾದರೆ ಆ ಸೆಂಟ್ರಲ್ಲಿ ಏನಾಗಿದೆ ಅದ್ರ ಕ್ವಾಲಿಟಿ ಇದೆಯಾ ಇಲ್ವಾ ಚೆಕ್ ಮಾಡದೇ ಇರೋವಂಥದ್ದು ತುಂಬ ನಿಜವಾಗ್ಲೂ ಅದನ್ನು ಏನು ಮಾಡುತ್ತೆ ಅಂತಂದರೆ ಇದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಲಾಖೆ ಅಂತ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಶ್ರೀನಿವಾಸ್ ಕೆ ಅಂತ IAS ಒಬ್ಬರು ಆಫೀಸರ್ಸ್ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಈ ಕೋಲ್ಡ್ ಡ್ರಿಫ್ ಸಿರಪ್ಪು ಇವತ್ತಿಗೆ 4ನೇ ದಿನ ಆಯಿತು ನಡೀತಾರಂಥದ್ದು. ಈ ಸಿರಪ್ಪನ್ನ ಇದು ಇಲ್ಲಿಗೆ ಸಪ್ಲೈ ಮಾಡಿದಾರಲ್ಲ, ಚೆನ್ನೈ ಬೇಸ್ಡ್ ಕಂಪನಿ ಅದು, ಶ್ರೀಶಾನ್ ಅಂತ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ, ಅವರೆಲ್ಲ ಬ್ಯಾನ್ ಮಾಡಿದ್ರು, ಸೀಸ್ ಮಾಡಿದ್ರು. ಈಗ ನಮ್ಮ ರಾಜ್ಯದಲ್ಲಿ ಈ ಕೋಲ್ಡ್ ಡ್ರಿಪ್ಪು ಮತ್ತು ನೆಕ್ಸ್ಟ್ರಾ DS ಅಂತ ಸಿರಪ್ಪನ್ನು ಬ್ಯಾನ್ ಮಾಡಿ ಫ್ರೀಸ್ ಮಾಡಿದ್ರ. ಬ್ಯಾನ್ ಆಗ್ಬಿಟ್ರು ಜನ ಏನೋ ಮಾರಾಟ ಮಾಡ್ತಾನೆ ಇರ್ತಾರೆ. ಅದನ್ನ ಫ್ರೀಸ್ ಮಾಡಿದ್ರ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡ್ರಗ್ಗಳು ಇವತ್ತು ಕೂಡ ಬ್ಯಾನ್ ಆಗಿದೆ ಆಯ್ತು. ಎಷ್ಟೋ ಮಾತ್ರೆಗಳು ಇದನ್ನ ಸಪ್ಲೈ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ರಾಜಾರೋಷವಾಗಿ ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ತೀವಿ, ತಗೊಳ್ತೀವಿ. ನಮಗೂ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೂ ಗೊತ್ತಿರುತ್ತೆ ಇದನ್ನ ಉಪಯೋಗಿಸಬಾರ್ದು, ಜಾಸ್ತಿ ಇರುತ್ತೆ. ಹೌದು. ಈಗ ಅಟ್ಲೀಸ್ಟ್ ಈ ಕೋಲ್ಡ್ ಡ್ರಿಪ್ ಸಿರಪ್ ಅನ್ನ ಇದನ್ನ ಕ್ವಾಲಿಟಿ ಅನಾಲಿಸಿಸ್ ಆಯ್ತಾ, ಲ್ಯಾಬ್ಗೆ ಹೋಯ್ತಾ, ಹೋಗಿದ್ರೆ ಯಾವಾಗ ಹೋಗಿದೆ, ಇದ್ರ ಬಗ್ಗೆ ಮಾಹಿತಿ ಯಾವ ಬ್ಯಾಚ್ ಹೋಗಿದೆ, ಯಾವಾಗ ಟೆಸ್ಟ್ ಮಾಡಿದ್ರು, ಇದು ಯಾವುದು ಇಲ್ವೇ ಇಲ್ಲ. ಈ ರಾಜ್ಯದಲ್ಲಿ ಆಗಿರುವಂಥದ್ದು ಇಲ್ಲ. ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಇವಾಗ ಸ್ಯಾಂಪಲ್ಸ್ ತೊಗೊಂಡು ಹೋಗಿ ಇವಾಗ ಚೆಕ್ ಮಾಡ್ತಾರಂತ ಅಂದಮೇಲೆ ಸಾವುಗಳು ಆದಮೇಲೆ ಇವರಿಗೆ ಜವಾಬ್ದಾರಿ ಬರೋಂಥದ್ದು. ಇದಕ್ಕೆ ಜವಾಬ್ದಾರಿ ಡ್ರಗ್ ಆ್ಯಂಡ್ ಫುಡ್ ಅಡ್ಮಿನಿಸ್ಟ್ರೇಷನ್ ಇಲಾಖೆನೇ ಇದಕ್ಕೆ ಹೊಣೆಗಾರ ಆಗ್ತಾರೆ, ಡಾಕ್ಟರ್ ಹೊಣೆಗಾರ ಆಗಲ್ಲ. ಹಾಗಾಗಿ ಅದ್ರದ್ದು ಇಲಾಖೆ ಜವಾಬ್ದಾರಿ ಅಂತ. ನಮ್ಮ ಜೊತೆ ಮತ್ತೊಬ್ರು ಪೋಷಕರು ಜಾಯ್ನ್ ಆಗ್ತಾ ಇದ್ದಾರೆ, ಶೀಲಾ ಶಿವರಾಜ್ ಅಂತ. ನಮಸ್ಕಾರ ಶೀಲಾ ಅವರೇ. ನಮಸ್ತೆ. ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಎಲ್ಲ ಪೋಷಕರು ಬಯಸೋದು. ಯಾವ ಪೋಷಕರು ಕೂಡ ನಮ್ಮ ಮಕ್ಕಳಿಗೆ ಹಿಂಗಾಗ್ಬಿಡ್ಲಿ ಹಂಗಾಗ್ಬಿಡ್ಲಿ ಅಂತ ಅನ್ನಲ್ಲ, ಅಥವಾ ಹೆಚ್ಚು ಕಡಿಮೆ ಆದ್ರೆ ವಿಲವಿಲ ಅಂತ ಒದ್ದಾಡದೆ ಪೋಷಕರು. ಆದ್ರೆ ಔಷಧಿ ಕೊಡುವಾಗ ಅಷ್ಟೇ ಮುತುವರ್ಜಿ ವಹಿಸ್ತೀವ ನಾವು, ಅಷ್ಟೇ ಕಾಳಜಿ ವಹಿಸ್ತೀವ. ಏನೋ ಒಂದು ಕೆಮ್ಮು ನೆಗಡಿ ಬಂತು ಅಂತ ಫಸ್ಟ್ ಹೋಗೋದು ನಾವು ವೈದ್ಯರ ಹತ್ರ ಅಲ್ಲ, ಫಸ್ಟ್ ಹೋಗೋದು ಮೆಡಿಕಲ್ ಶಾಪ್. ಅದು ಯಾವ ಸಿರಪ್ಪು ಏನು ಎತ್ತ ಏನು ಗೊತ್ತಿರಲ್ಲ. ಕೆಮ್ಮಿನ ಟಾನಿಕ್ ಕೊಡಿ ಅಂದ್ರೆ ಆಯ್ತು, ಏನೋ ಕೊಡ್ತಾರೆ, ತಗೊಂಬಂದು ಇಷ್ಟು ಅಂತ ಹಾಕೋದು. ಅದೂ ಏನು ಬೇಗ ವಾಸಿ ಆಗ್ಲಿ ಅಂತ ಇನ್ನು ಬೇಕಾದ್ರೆ ಡೋಸೇಜ್ ಜಾಸ್ತಿನೂ ಕೊಡುವಂತ ಪೋಷಕರು ನಾವೆಲ್ಲರೂ ಕೂಡ ಇದ್ದೀವಿ. ಹೌದು. ಏನು ಹೇಳ್ತೀರಮ್ಮ? ಏನಂತಂದ್ರೆ ಈ ಸಿಟಿ ಏರಿಯಾದಲ್ಲಿ ಸ್ವಲ್ಪ ಎಜುಕೇಟೆಡ್ಸ್ ಇರ್ತಾರೆ, ಗೂಗಲ್ನಲ್ಲಿ ಚೆಕ್ ಮಾಡಿಕೊಂಡು ಮೆಡಿಸಿನ್ಸ್ ಎಷ್ಟು ಕೊಡಬೇಕು, ಏನು ಕೊಡಬೇಕು, ಎಕ್ಸ್ಪೈರಿ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಬಟ್ ಹಳ್ಳಿಗಾಡು ಮತ್ತು ಇವಾಗ ಗುಜರಾತು, UP, ಬಿಹಾರ ಅಲ್ಲೆಲ್ಲ ಅನ್ಎಜುಕೇಟೆಡ್ಸು. ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಏನು ಡಾಕ್ಟರ್ ಏನು ಮೆನ್ಷನ್ ಮಾಡಿರ್ತಾರೋ ಇಲ್ವೋ, ಹೋಗ್ತಾರೆ ಮೆಡಿಕಲ್ ಶಾಪ್ನಲ್ಲಿ ತೊಗೋತಾರೆ ಒಂದು ಮೆಡಿಸಿನ್ಸ್, ಏನು ಕೊಟ್ಟಿದ್ದನ್ನ ಡೋಸೇಜು ಗೊತ್ತಿರಲ್ಲ ಅವ್ರಿಗೆ, ಎಷ್ಟು ಕೊಡಬೇಕು ಕ್ವಾಂಟಿಟಿ ಕೊಟ್ಟು ಬಿಡ್ತಾರೆ ಅವರು. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಕೊಡಬೇಕು. ಯಾವುದು ಗೌರ್ಮೆಂಟ್ ಸರ್ಕಾರದವರು ಇದ್ರ ಬಗ್ಗೆ ಹೆಣ್ಮಕ್ಳುಗಳಿಗೆ, ಹುಟ್ಟಿರೋ ಮಕ್ಳುಗಳಿಗಾಗಲಿ ಮತ್ತು ಬೇರೆ ಡೋಸೇಜ್ ಕೊಡೋ ಇದಾಗಲಿ ಹೆಣ್ಮಕ್ಳುಗಳಿಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟರೆ ಅದರಿಂದ ಈಗ ಮೆಡಿಸಿನ್ಸು ಮೆಡಿಕಲ್ ಶಾಪ್ನಲ್ಲಿ ಬ್ಯಾನ್ ಮಾಡಬೇಕು ಈ ಸಿರಪ್ನ ಕೊಡೋದನ್ನ ಮಕ್ಕಳಿಗೆ ಅಂತ ಹೇಳಿ ಇಶ್ಯೂಸ್ ಬರ್ತಾ ಇದೆ ಅಲ್ಲ. ಈ ವಿಚಾರವಾಗಿ ಸರ್ಕಾರ ಸರಿಯಾದ ಒಂದು ಕ್ರಮನ ಕೈಗೊಳ್ಳಬೇಕು. ಏನಾಗುತ್ತೆ ಅಂತಂದರೆ ಮಕ್ಕಳುಗಳು ತುಂಬ ಸೆನ್ಸಿಟಿವ್ ಇರ್ತವ್ರೆ. ಯಾಕೆಂತಂದರೆ ಅವ್ರಿಗೆ ಏನು ಕೊಡಬೇಕು ಅನ್ನೋದು ತಾಯಿಯಂದಿರಿಗೆ ಗೊತ್ತಿರಬೇಕು. ಕೆಲವೊಬ್ಬರು ನೆಗ್ಲಿಜೆನ್ಸ್ ಇರುತ್ತೆ, ಏನೂ ಆಗೋದಿಲ್ಲ ಬಿಡು ಮೆಡಿಸಿನ್ಸಲ್ಲಿ ಅಂತ ಅಂದ್ಬಿಟ್ಟು. ಮತ್ತು ಈ ಮೆಡಿಕಲ್ ಏನು ಟ್ರಾನ್ಸ್ಕ್ರಿಪ್ಷನ್ಸ್ ಇರ್ತಾರೆ ಅವರು ಕೂಡ ಇದು ಸೇಲ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಮೆಡಿಸಿನ್ಸ್ಗಳನ್ನ ಡೂಪ್ಲಿಕೇಟ್ನ ಕೂಡ ಮೆಡಿಸಿನ್ಸ್ ಶಾಪ್ಗಳಿಗೆ ಸಪ್ಲೈ ಮಾಡ್ತಾರೆ. ಕಂಪನಿ ಇಲ್ಲದೇ ಇರೋವು ಬರ್ತವೆ, ಮಿಕ್ಸ್ ಎಕ್ಸ್ಪೈರಿ ಆಗಿರೋದನ್ನು ಚೇಂಜ್ ಮಾಡ್ತಾರೆ, ಲೇಬಲ್ ಚೇಂಜ್ ಮಾಡಿ ದುಡ್ಡು ಮಾಡೋದಕ್ಕೋಸ್ಕರ, ಮಾಫಿಯಾ ಮಾಡೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ನಿಲ್ಲಬೇಕು, ಸ್ಟ್ರಿಕ್ಟ್ ರೂಲ್ಸ್ ಬರಬೇಕು. ಮಕ್ಕಳಿಗೆ ಯಾವುದೇ ಥರ ತೊಂದರೆ ಆಗದ ಹಾಗೆ ಸರ್ಕಾರ ನಿಗಾ ವಹಿಸಬೇಕು. ಇದೆಲ್ಲ ಆಗ್ತಿರೋದು ನಿಗಾ ವಹಿಸಬೇಕು. ನಾವು